ಹಾಯ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಗಲ್ಲಿಲಿ ಮೇಲಿಂದ ದೇವಸ್ಥಾನದ್ದು ಗಣೇಶ ವಿಸರ್ಜನೆ. ಸೊ ತುಂಬ ಜೋರಾಗಿ ಮಾಡಿದರು. ದಸರಾ ಟೈಪ್ ಕಾಣ್ತಿತ್ತು ನನಗೆ, ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ನೋಡ್ತಿದ್ರು, ನಾವು ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ, ನಾನು ಮಕ್ಕಳು ಎಲ್ಲ. ಸೊ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಬ್ಬ ಈ ಸರಿ. ಪ್ರತಿ ಸರಿನೂ ತುಂಬ ಜೋರಾಗಿ ಮಾಡ್ತಾರೆ. ಸೊ ಈ ಸರಿ ಅಂತೂ ತುಂಬ ಜೋರಾಗಿ ಮಾಡಿದರು. ನೋಡ್ತಾ ನಿಂತಿದ್ವಿ ನಾವು. ನನಗೆ ಮೈಸೂರಲ್ಲಿದ್ದಾಗ ದಸರಾ ನೋಡ್ದಂಗೆ ಅನಿಸ್ತು, ಬಟ್ ಅದು ತುಂಬ ದೊಡ್ಡದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮತ್ತೆ ಒಳಗಡೆ ಬಂದ್ವಿ. ನನಗೆ ಎಗ್ ಕರಿ ಮಾಡಬೇಕಿತ್ತು. ಸೊ ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು, ಆಯಿಲ್ ಹಾಕ್ಕೊಂಡು ಇಲ್ಲಿ ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆನ್ನೆ ನಾನು ವೀಡಿಯೋ ಹಾಕಿಲ್ಲ, ಆಗಲಿಲ್ಲ ಹಾಕಲಿಕ್ಕೆ, ಏನೋ ಸ್ವಲ್ಪ ಕೆಲಸ ಇತ್ತು. ಮತ್ತಿಲ್ಲಿ ಸಾಲಿಡ್ ಕಾರಿಯಂಡರು, ಗ್ರೀನ್ ಚಿಲ್ಲಿ ಮತ್ತು ಬ್ಲ್ಯಾಕ್ ಪೆಪ್ಪರ್ ಸಾಲಿಡ್ಡು, ಅರ್ಧ ಆನಿಯನ್ನು ಮತ್ತು ಚಕ್ಕೆ ಲವಂಗ, ಸೋಂಪು ಇಷ್ಟನ್ನು ಚೆನ್ನಾಗಿ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಇಲ್ಲಾಂದರೆ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ, ಏನಾದರೂ ಒಂದು ಹಾಕ್ತಿರ್ತೀನಿ. ಬಟ್ 2 ದಿವಸದಿಂದ ನನಗೇನು ತಲೆನೇ ಓಡ್ತಿಲ್ಲ, ಏನು ಮಾಡಲಿ, ಹೇಗೆ ಮಾಡಲಿ ಅಂಥೇಳಿ. ಒಂದೊಂದು ಸರಿ ಹಾಗೆ ಆಗುತ್ತೆ ನನಗೆ, ಏನೆಲ್ಲ 10 ವಿಷಯ ತಲೆಯಲ್ಲಿರುತ್ತಾ. ಸೊ ಹಾಗಾಗಿ ತುಂಬ ಮಾತಾಡಬೇಕು ಅನಿಸುತ್ತೆ, ಬಟ್ ಹಾಗೆ ಎಲ್ಲ ವಿಷಯನೂ ಮಾತಾಡ್ಕೊಳ್ಳೋಕ್ಕೂ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಒಂದು ದಿವಸ ಲೆಸ್ ಆಗುತ್ತೆ. ಇಲ್ಲಿ ಎಲ್ಲ ಜೊತೆಯಲ್ಲಿ ಬಿಸಿ ಮಾಡಿ ಮತ್ತು ಮಿಕ್ಸಿ ಜಾರಿಗೆ ಹಾಕೋತೀನಿ. ಜೊತೆಯಲ್ಲಿ ಟರ್ಮರಿಕ್ ಪೌಡ್ರು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಕಲರ್ ನೋಡಿ ಹೇಗಿದೆ ಅಂತ. ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಇಲ್ಲಿ ನಮ್ಮ ಮಕ್ಕಳಿಗೆ ಮತ್ತು ನನಗೆ ಟೀ ಮಾಡಿಕೊಂಡೆ. ಅಮ್ಮ ಅಷ್ಟೊತ್ತಿಗಾಗಲೇ ನೇಂದ್ರ ಬಾಳೆಹಣ್ಣು ಅಂತಾರಲ್ಲ, ಅದರಲ್ಲಿ ತಿಂಡಿ ಮಾಡಿ ಕಳಿಸಿದ್ರು ಅಮ್ಮ. ಅಂದರೆ ಇದು ನಾನು ಮಾಡಿದ್ದೀನಿ, ಇದೊಂದ್ಸಲಿ ರೆಸಿಪಿ ಕೊಟ್ಟಿದ್ದೀನಿ ಶಾರ್ಟ್ಸಲ್ಲಿ. ಇದು ಏನು ಗೊತ್ತಾ, ಮೈದಾ ಹಿಟ್ಟು ಮತ್ತು ಸಕ್ಕರೆ ಹಾಕಿ ಡಿಪ್ ಮಾಡೋದು. ತುಂಬ ಟೇಸ್ಟಾಗಿರುತ್ತೆ. ನೇಂದ್ರ ಬಾಳೆಹಣ್ಣಲ್ಲಿ ಮಾತ್ರ ಆಗೋದು. ಯಾಕೋ ಮಿಸ್ ಆಗ್ತಾಯಿದೆ, ಸಾರಿ ಮಾತಾಡಬೇಕಾದ್ರೆ. ಮತ್ತಿಲ್ಲಿ ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು, ಕಡಾಯಿಗೆ ಆಯಿಲ್ ಹಾಕ್ಕೊಂಡು, ನಂತರ ಇಲ್ಲಿ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಸ್ವಲ್ಪ ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತೀನಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ನಂತರ ಒಂದು 5 ನಿಮಿಷ ಅದರ ಹಸಿ ಸ್ಮೆಲ್ ಹೋದ ನಂತರ ಈಗ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಹುಳಿ ಟೊಮೆಟೊ ಆದ್ರೇ ಬೇಗನೆ ಫ್ರೈ ಆಗುತ್ತೆ. ಇದು ಸ್ವಲ್ಪ ಲೇಟ್ ಅಲ್ವಾ, ಉಪ್ಪು ಹಾಕೋಬಿಟ್ರೆ ಬೇಗನೆ ಆಗುತ್ತೆ. ಮತ್ತು ಇಲ್ಲಿ ಟೀ ಹಾಕಿ ಮಕ್ಳಿಗೆ ಕೊಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಜೊತೆಲಿ ಕೂತ್ಕೊಂಡು ಟೀ ಕುಡಿಯೋಣ ಅಂಥೇಳಿ. ಸಾಯಂಕಾಲ ನಾವು ಟೀ ಕಡೆ ನಿಂತ್ಕೊಂಡು ಗಣಪತಿ ನೋಡೋದಾಗಿತ್ತು ಇವತ್ತು, ಗಣಪತಿ ವಿಸರ್ಜನೆ. ಸೊ ಇಲ್ಲಿ ಜಾರಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ನಲ್ವ, ಆ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಎಷ್ಟೋ ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ತೀನಿ, ಎಲ್ಲರದ್ದು ಒಂದೊಂದು ಥರದ ಪ್ರಾಬ್ಲಮ್ಮು. ಅಂಥ ಪ್ರಾಬ್ಲಮ್ಗಳನ್ನ ನೋಡ್ಬೇಕಾದ್ರೆ ನಮ್ಮದೇನೂ ಅಲ್ಲ ಅನಿಸುತ್ತೆ. ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ, ಎಲ್ಲರ ಜೀವನದಲ್ಲೂ ಇದೆ ಅಂತ ಅನಿಸುತ್ತೆ. ಬಟ್ ನಾನೊಂದು 3-4 ಇಯರ್ಸಿಂದ ಒಂದು ಚಾನಲ್ ನೋಡ್ತೀನಿ. ಆ ಚಾನಲಲ್ಲಿ ನೋಡಿದ್ರೆ ನಂಗೆ ತುಂಬ ಟೆನ್ಷನ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನಾನು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇಲ್ಲಿ ಟೀ ಕುಡಿಯೋಕ್ಕೆ ಕೂತ್ವಿ ನಾವು, ನಾನು ನನ್ನ ಮಗ. ಬಟ್ ಏನೋ ಒಂದು ಅಂಥದ್ದೆಲ್ಲ ನೋಡೋದ್ರಿಂದನೂ ಏನೋ ನಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ. ಅದಕ್ಕೆ ಹೇಳೋದು, ಎಲ್ಲನೂ ನೋಡಬೇಕು. ಬರೀ ನಮ್ಮ ಜೀವನ ನಾವು ಅಂತ ಇರಬಾರ್ದು. ನಾನು ನೋಡೋದೆಲ್ಲ ಅಂಥ ಕಷ್ಟದ್ದೇ. ಸೊ ಹಾಗಾಗಿ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಓಕೆ, ನಾನು ಮಾತ್ರ ಹಿಂಗಲ್ಲ, ನಾವು ಮಾತ್ರ ಹಿಂಗಲ್ಲ, ಎಲ್ಲರ ಜೀವನದಲ್ಲೂ ಏನಾದರೂ ಒಂದು ಕಷ್ಟ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಎಲ್ಲದಕ್ಕೂ ನಾವು ರೆಡಿ ಆಗಿರಬೇಕು. ಎಲ್ಲನೂ ಒಂದು ದಿವಸ ಸರಿಯಾಗುತ್ತೆ ಅನ್ನೋ ಹೋಪ್ಸ್ ಬೇಕು ಅಷ್ಟೇ. ಇಲ್ಲಿ ಎಗ್ ಹಾಕ್ತಾ ಇದ್ದೀನಿ. ಎಲ್ಲರೂ ಒಂದಲ್ಲ ಒಂದು ಟೆನ್ಷನಿಂದನೇ ಯಾವುದಾದ್ರೂ ಒಂದು ಚಾನಲ್ ಓಪನ್ ಮಾಡೋದು, ಅಥವಾ
ಏನಾದರೂ ಒಂದು ಮನೇಲಿದ್ದು ಸುಮ್ಮನೆ ಕೂರೋದಕ್ಕಿಂತ ಆಗುತ್ತೆ ಅಂತ ಹೇಳೇ ಬಂದಿರ್ತಾರೆ. ಯಾರೂ ಖುಷಿಗೋಸ್ಕರ ಬರಲ್ಲ. ಏನಾದರೂ ಒಂದು ಅರ್ನ್ ಮಾಡಬೇಕು, ಈಗಿನ ಹೆಣ್ಮಕ್ಳಂತೂ ಅರ್ನ್ ಮಾಡಬೇಕು, ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತಲೇ ಅನ್ಕೋತಾರೆ. ಇಲ್ಲಿ ಕರಿ ಲೀವ್ಸ್ ಹಾಕ್ತೆ ನಾನು, ಮತ್ತು ಕಾರಿಂಡರ್ ಲೀವ್ಸ್ ಕೂಡ ಹಾಕಿದ್ದೀನಿ, ಅಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಮನೇಲಿ ಕೂತು ಏನಾದರೂ ಒಂದು ಮಾಡ್ಬೋದು. ಹೆಣ್ಮಕ್ಳು ಮನೇಲಿ ಸುಮ್ಮನೆ ಕೂರ್ಬೇಕಂತ ಹೊರಗಡೆ ಹೋಗಿ ದುಡಿಬೇಕು ಅನ್ನೋದೇನು ಈಗ ಮೊದಲಂಗಿಲ್ಲ. ಎಲ್ಲ ಮನೇಲೇ ಮಾಡ್ಕೋಬೋದು ಏನು ಬೇಕಾದರೂ. ಸ್ವಲ್ಪ ಧೈರ್ಯ ಬೇಕು, ಇನ್ನೊಂದು ಸ್ವಲ್ಪ ನಾಲೆಡ್ಜ್ ಇರಬೇಕಂದ್ರೆ ನಾವೆಲ್ಲನೂ ನೋಡಬೇಕು. ಒಂದು ನ್ಯೂಸ್ ನೋಡೋಕೆ ಕೂತರೂ ಕೂಡ ಒಳ್ಳೇದು ಎರಡಿದ್ದರೆ 10 ಕೆಟ್ಟದ್ದು ನೋಡ್ತೀವಿ. ಸೊ ಒಳ್ಳೆಯದು ಕೆಟ್ಟದ್ದು ಎಲ್ಲ ಸೇರಿನೇ ಒಂದು ವಾರ್ತೆ ಅಂತ ಆಗೋದು. ಸೊ ಹಾಗೆ ಜೀವನ ಕೂಡ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.